ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ಲಾಗಲ್ಲಿ ಸೂಪರಾಗಿ ಹಾಗೆ ಸಿಂಪಲ್ಲಾಗಿರುವಂತಹ ಹೇರ್ ಕೇರ್ ಟಿಪ್ಸ್ನ ತಿಳಿಸ್ಕೊಡ್ಬೇಕು ಅಂತ ಬೇಗನೆ ಕೆಲಸ ಮಾಡ್ಕೊತಾ ಇದ್ದೀನಿ. ಹೊಲದಲ್ಲಿ ಸೇವಂತಿಗೆ ಹೂ ಇತ್ತು, ಸೇವಂತಿಗೆ ಹೂನ ಕೊಯ್ಕೊಂಡು ಹಾಗೆಯೇ ಸಾಂಬಾರಿಗೆ ನಾಟಿ ಬೀನ್ಸ್ ಎಲ್ಲ ಕೊಯ್ಕೊಂಡ್ವಿ. ಬೀನ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ಯಾಕಂದರೆ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಎಳೆ ಬೀನ್ಸು ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಈ ಎರಡು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ ಕೂಡಲೇ ಫ್ರೆಶ್ ಆಗಿರುವಂತಹ ಹೂವನ್ನು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೂವೆಲ್ಲ ಕಟ್ಟಿ ಮಾರ್ಕೆಟ್ಗೆ ಕೊಟ್ಟು ಕಳಿಸಿ ಲಿಪಿ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಹೇರ್ ಜೆಲ್ನ ರೆಡಿ ಮಾಡಿಬಿಡೋಣ ಅಂತ ಹೇಳಿ ಫೈನಲಿ ಹೂವೆಲ್ಲ ಕಟ್ಟಿ ಮುಗಿಸಿ ಮಾರ್ಕೆಟ್ಗೆ ಕೊಟ್ಟು ಕಳಿಸ್ವಿ. ಈ ಹೇರ್ ಕೈಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಫ್ಲ್ಯಾಕ್ಸ್ ಸೀಡ್ಸ್. ವಾರಕ್ಕೆ ಒಮ್ಮೆನಾದರೂ ಬಳಸಿ ನೋಡಿ, ಫ್ಲ್ಯಾಕ್ಸ್ ಸೀಡ್ಸಿಂದ ಏನೆಲ್ಲ ಪ್ರಯೋಜನ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಹೇರ್ಗೆ ಮಾತ್ರ ಅಲ್ಲ, ಇದನ್ನು ಫೇಸ್ ಗ್ಲೋಗೆ ಹಾಗೆಯೇ ಡಯಟಲ್ಲಿರೋರು ಕೂಡ ಫ್ಲ್ಯಾಕ್ಸ್ ಸೀಡ್ಸ್ನ ತುಂಬ ಯೂಸ್ ಮಾಡ್ತಾರೆ. ಸೊ ನಾನಿಲ್ಲಿ ತೋರಿಸ್ತಾ ಇರೋದು ಹೇರ್ ಕೇರ್ಗೆ ಸಿಂಪಲ್ಲಾಗಿ ಹೇಗೆ ಮನೆಯಲ್ಲೇ ಹೇರ್ ಜೆಲ್ ಮಾಡ್ಕೋಬೋದು ಅಂತ ಹೇಳಿ. 2 ಟೇಬಲ್ ಸ್ಪೂನ್ ಸೀಡ್ಸ್ನ ಎತ್ತಿ ಒಂದು ಪಾತ್ರೆಯಲ್ಲಿ ಹಾಕಿ ನಮಗೆ ಎಷ್ಟು ಜೆಲ್ ಬೇಕೋ ಅಷ್ಟು, ಅಂದರೆ 2 ಸ್ಪೂನಿಗೆ ನಾನು ಇರಲಿ 2 ಕಾಫಿ ಕಪ್ಪಷ್ಟು ನೀರನ್ನು ಹಾಕಿ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಒಂದು 15 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, 15 ನಿಮಿಷ ಚೆನ್ನಾಗಿ ಫ್ಲ್ಯಾಕ್ಸ್ ಸೀಡ್ಸ್ ಕುದ್ದಿದ ಮೇಲೆ ಇದನ್ನು ಡೈರೆಕ್ಟಾಗಿ ಕೂಡ ನಾವು ಹಾಗೆಯೇ ಯೂಸ್ ಮಾಡ್ಬೋದು. ಫ್ಲ್ಯಾಕ್ಸ್ ಸೀಡ್ಸ್ನ ಮಾತ್ರ ನೀವು ಬೇಯಿಸ್ಕೊಂಡ್ರೆ ಅದೇ ಜೆಲ್ನ ನೀವು ಫೇಸ್ಗೂ ಕೂಡ ಅಪ್ಲೈ ಮಾಡ್ಬೋದು. ನಾನಿಲ್ಲಿ ಹೇರ್ಗೆ ಬಳಸ್ತಾ ಇರೋದ್ರಿಂದ ಇದ್ರ ಜೊತೆಯಲ್ಲಿ ಕರ್ಬೇವಿನ ಸೊಪ್ಪು ಹಾಗೆಯೇ ಒಂದು ಈರುಳ್ಳಿಯನ್ನು ಹಾಕಿ ಕೂಡ ಕುದಿಸ್ಕೊತಾ ಇದ್ದೀನಿ. ನೀವು ಇವಾಗ ಸಂಜೆ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡಿ ಅಥವಾ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡ್ತಿದ್ದಾದರೆ ನೀರಲ್ಲೇ ಕುದಿಸ್ಕೊಂಡ್ರೆ ಸಾಕು. ಇಲ್ಲ ನಾವು 1 ಡೇ ಆದಮೇಲೆ ಸ್ನಾನ ಮಾಡ್ತೀವಿ ಅನ್ನೋದಾದರೆ ಕೊಬ್ಬರಿ ಎಣ್ಣೆಯಲ್ಲಿ ಕೂಡ ಈ ರೀತಿ ಬೇಯಿಸ್ಕೋಬೋದು. 15 ನಿಮಿಷ ಫ್ಲ್ಯಾಕ್ಸ್ ಸೀಡ್ಸ್ ಬೆಂದಮೇಲೆ ಅದಕ್ಕೆ ಒಂದು ಈರುಳ್ಳಿ ಹಾಗೆ ಒಂದು 10ರಿಂದ 15 ಕರ್ಬೇವಿನ ಎಲೆಗಳನ್ನ ಹಾಕಿ ಪುನಃ ಒಂದು 10ರಿಂದ 15 ನಿಮಿಷ ನಾನಿಲ್ಲಿ ಕುದಿಸಿದ್ದೀನಿ. ಬರೀ ಫ್ಲ್ಯಾಕ್ಸ್ ಸೀಡ್ಸ್ ಆದರೆ 15 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿ, ಈ ರೀತಿಯಾಗಿ ಆಲೋವೆರಾ ಜೆಲ್ ಥರ ಲೋಳೆ ಥರ ಬರಬೇಕು. ಇದನ್ನು ಫ್ಲ್ಯಾಕ್ಸ್ ಸೀಡ್ಸ್ ಮಾತ್ರ ಬೇಯಿಸಿದರೆ ಇದು ಇನ್ನೂ ತುಂಬ ಚೆನ್ನಾಗಿ ಲೋಳೆ ಥರ ಬರುತ್ತೆ. ಒಂದು 20ರಿಂದ 25 ನಿಮಿಷ ಕುದಿಸಿದ್ರೆ, ನಾನಿಲ್ಲಿ ಕರಿಬೇವು ಹಾಗೆ ಈರುಳ್ಳಿನ ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡಿ, ಈ ರೀತಿಯಾಗಿ ಮೇಲೆ ಎತ್ತಿ ಅದ್ರ ರಸನ ನೋಡಿದ್ರೆ ಗೊತ್ತಾಗುತ್ತೆ ಅದು ಕಂಪ್ಲೀಟಾಗಿ ಬೆಂದಿದೆಯೋ ಇಲ್ವೋ ಅಂತ ಹೇಳಿಬಿಟ್ಟು. ಆಲೋವೆರಾ ಜೆಲ್ ಥರ ಲೋಳೆ ಥರ ಬರ್ತಾಯಿದ್ರೆ ಇದು ಆಲ್ಮೋಸ್ಟ್ ಆಗಿದೆ ಅಂತಲೇ ಹೇಳಿ. ಇದನ್ನು ವಾರಕ್ಕೆ 2 ಬಾರಿ ಯೂಸ್ ಮಾಡೋದ್ರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ವಿತಿನ್ ಎ ಮಂತ್ ಗೊತ್ತಾಗುತ್ತೆ. ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡೋದ್ರಿಂದ ಹೇರು ತುಂಬಾ ಸಿಲ್ಕಿ ಆಗಿರುತ್ತೆ, ಹಾಗೆ ಒಳ್ಳೆ ಗ್ಲೋ ಕೂಡ ಕೊಡುತ್ತೆ. ಅಷ್ಟೇ ದಟ್ಟವಾಗಿ ಕೂಡ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ರೀತಿ ಕುದ್ದಾದಮೇಲೆ ನಂತರ ಈ ರೀತಿಯಾಗಿ ಅದನ್ನು ಸೋಸ್ಕೊಂಡು ಸ್ವಲ್ಪ ಬಿಸಿ ಇದ್ದಾಗಲೇ ಸೋಸ್ಕೋಬೇಕು. ಯಾಕೆಂದರೆ ಅದು ಜೆಲ್ಲಿ ಥರ ಇರೋದು ಬಿಸಿ ಇದ್ದಾಗ ಬೇಗನೆ ನೀಟಾಗಿ ಫಿಲ್ಟ್ರ್ ಆಗುತ್ತೆ. ತಣ್ಣಗಾದಮೇಲೆ ಅದು ಸ್ವಲ್ಪ ಗಟ್ಟಿ ಆಗೋದ್ರಿಂದ ನೀಟಾಗಿ ಫಿಲ್ಟ್ರ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ಫಿಲ್ಟ್ರ್ ಮಾಡ್ಕೋಬೇಕು. ಅದು ಸೊಪ್ಪು ಈರುಳ್ಳಿ ಹಾಗೆಯೇ ಸೀಡ್ಸ್ನೆಲ್ಲ ನೀಟಾಗಿ ಫಿಲ್ಟ್ರ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಫಿಲ್ಟ್ರ್ ಆದಮೇಲೆ ಈ ಜೆಲ್ನ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಯಾಕೆಂದರೆ ಹೇರ್ಸ್ಗೆ ಅಪ್ಲೈ ಮಾಡೋದ್ರಿಂದ ಫಿಲ್ಟ್ರ್ ಮಾಡಿರುವಂತಹ ಈ ಸೀಡ್ಸು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನು ಎಸೆಯೋದೇನು ಬೇಡ. ಬೇಕೆಂದರೆ ಇದನ್ನು ನೆಕ್ಸ್ಟ್ ಡೇ ಕೂಡ ಪುನಃ ನೀರು ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಇನ್ನೊಮ್ಮೆ ಯೂಸ್ ಮಾಡ್ಕೋಬೋದು. 5 ನಿಮಿಷ ತಣ್ಣಗಾದ್ಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಆಲೋವೆರಾ ಜೆಲ್ ಥರನೇ ಫೀಲ್ ಆಗುತ್ತೆ. ಇದನ್ನು ಹೇರ್ಗೆ ಅಪ್ಲೈ ಮಾಡಿ ಒಂದು ಹಾಫ್ ಆನ್ ಅವರ್ ಇದ್ದರೆ ಸಾಕು, ಇದರ ರಿಸಲ್ಟ್ ಗೊತ್ತಾಗುತ್ತೆ. ನೀವು ಯೂಸ್ ಮಾಡುವಂತಹ ಯಾವುದೇ ಶ್ಯಾಂಪೂನ ಬಳಸಿ ನೀವು ಹೇರ್ನ ವಾಶ್ ಮಾಡ್ಬೋದು. ನೋಡಿ, ಹೇರು ಎಷ್ಟು ಬ್ಲ್ಯಾಕಾಗಿ ಸಿಲ್ಕಿಯಾಗಿ ಹಾಗೆಯೇ ಎಷ್ಟು ಶೈನಿಂಗ್ನಲ್ಲಿ ಕಾಣಿಸ್ತಿದೆ. ನೀವು ಕೂಡ ಟ್ರೈ ಮಾಡಿ ರಿಸಲ್ಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟವಾಯಿತು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. Thank you for watching.